ನಮಸ್ಕಾರ ಎಲ್ಲರಿಗೂ. ಇದು ಶುಕ್ರವಾರದ ಮಿನಿ ವ್ಲಾಗ್. ಶುಕ್ರವಾರ ಆದ ಕಾರಣ ನಾನು ಬಾಗಿಲಿಗೆ ಈ ರೀತಿ ಲಕ್ಷ್ಮೀ ಪಾದ ಹಾಗೆ ಕಮಲಗಳ ರಂಗೋಲಿಯನ್ನು ಹಾಕಿರ್ತೇನೆ. ಈಗ ಪೂಜೆ ಸಮಯಕ್ಕೆ ಹೊಸಲಿಗೆ ಹಾಗೆ ತುಳಸಿ ಕಟ್ಟೆಗೆ ಹೂಗಳನ್ನ ಮುಡಿಸ್ತಾ ಇದ್ದೀನಿ. ತುಳಸಿ ಕಟ್ಟೆ ಯಾವಾಗಲೂ ಮನೆಯ ಮುಖ್ಯ ದ್ವಾರದ ಎಡಭಾಗದಲ್ಲಿ ಇಡಬೇಕು ಅಂತ ಹೇಳ್ತಾರೆ. ಸೊ ನಾನು ಕೂಡ ಹಾಗೆ ಇಟ್ಟಿದ್ದೀನಿ. ಮತ್ತು ಪ್ರತಿ ಶುಕ್ರವಾರ ಮತ್ತು ಮಂಗಳವಾರ ನಾನು ಮನೆಯಲ್ಲಿ ಕಾಮಾಕ್ಷಿ ದೀಪವನ್ನು ಹಚ್ತೀನಿ. ಹಾಗೆ ಮನೆಯಲ್ಲಿ ಮಹಾಲಕ್ಷ್ಮಿ ಸದಾ ನೆಲೆಸಿರಬೇಕು ಅಂದರೆ ಮನೆಯ ಗೃಹಲಕ್ಷ್ಮಿ ಕೈ ತುಂಬ ಬಳೆ, ಹಣೆ ತುಂಬ ಕುಂಕುಮ, ಮುಡಿ ತುಂಬ ಹೂವನ್ನು ಮುಡ್ಕೊಂಡು ಇರಬೇಕು ಅಂತ ಎಲ್ಲ ಹೇಳ್ತಾರೆ. ಈಗಿನ ಕಾಲದಲ್ಲಿ ಎಲ್ಲರೂ ಯಾವಾಗಲೂ ಆ ರೀತಿ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಆದರೆ ನನ್ನ ಅಭಿಪ್ರಾಯದ ಪ್ರಕಾರ ಮನೆಯಲ್ಲಿ ಸದಾ ಲಕ್ಷ್ಮಿ ನೆಲೆಸಿರ್ಬೇಕಂದ್ರೆ ಮನೆಯ ಮಹಾಲಕ್ಷ್ಮಿ ಶಾಂತವಾಗಿ ಖುಷಿಯಿಂದ ನೆಮ್ಮದಿಯಾಗಿರಬೇಕು ಅನ್ನೋದು ನನ್ನ ಅಭಿಪ್ರಾಯ. ಏನು ಹೇಳ್ತೀರಾ? ಸೊ ಅದಕ್ಕೋಸ್ಕರ ನಮ್ಮ ಮನಸ್ಸನ್ನ ಶಾಂತವಾಗಿ ಇಟ್ಕೊಳ್ಳಿಕ್ಕೆ ದೇವರ ಮುಂದೆ ಒಂದು ಅರ್ಧ ಗಂಟೆ ಸ್ವಲ್ಪ ಧ್ಯಾನ, ಪೂಜೆ, ಒಂದು ಸಮಯವನ್ನು ಕೊಟ್ಟರೆ ನಮ್ಮ ಮನಸ್ಸು ಸದಾ ಶಾಂತವಾಗಿರುತ್ತೆ. ನಿಜ ಅಲ್ವಾ?